ಹಾಯ್ ಗೈಸ್, ಎಲ್ರು ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನ್ ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನಪ್ಪಾ ಅಂತ ಅಂದ್ರೆ, ನೀವೇ ಕೂಡ ತಮ್ಲೈನ್ ಅಲ್ಲಿ ನೋಡಿರ್ತೀರಾ. ಸೊ ನಮ್ಮ ಅತ್ತೆ ತೀರೋಗಿದ್ರು ಅಂತ ಹೇಳ್ಬಿಟ್ಟು ನಾನು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೆ. ಸೊ ನಾನ್ ಯಾಕಪ್ಪ ನಮ್ಮ ಅಕ್ಕನ ಮನೇಲಿ ಇದ್ದೀನಿ ಅಂತ ಅಂದ್ರೆ, ಸೊ ಅವತ್ತಿನ ದಿನ ನಮ್ಮ ಅತ್ತೆ ತೀರೋಗಿದ್ರು. ತೀರೋಗಿದ್ದಾಗ ಅಂದ್ರೆ ಇವಾಗ ಚಿಕ್ಕ ಮಗು ಇರುತ್ತಲ್ಲ, ಯಾರೇ ಆದ್ರೂ ಅಷ್ಟೇ ಸತ್ತಿದ್ ಮನೆಗೆ ಹೋದಾಗ ಅಲ್ಲೇ ಸ್ಟೇ ಆಗ್ಬಾರ್ದು ಅಂತ ಹೇಳ್ತಾರೆ. ಅಂದ್ರೆ ಇವಾಗ ಮುಖ ನೋಡ್ಕೊಂಡು ಇವಾಗ ಎಲ್ಲಾ ಮಣ್ಗಿನ್ ಎಲ್ಲ ಆದ್ಮೇಲೆ ಅವ್ರವ್ರ ಮನೆಗ್ ಹೋಗ್ಬೇಕು, ನೈಟ್ ಅಲ್ಲೇ ಸ್ಟೇ ಆಗ್ಬಾರ್ದು ಅಂತ. ಹಂಗೆ ಎಲ್ಲ ಆಯ್ತು. ಬಟ್ ನಮ್ಮ ಅಪ್ಪ ಅಮ್ಮ ಅಲ್ಲೇ ಅದೇ ಮನೇಲಿ ಅಲ್ವಾ ಇದ್ದಿದ್ದು, ಸೊ ಅವ್ರ ಮಾತ್ರ ಇದ್ರು, ಅಲ್ಲೇ ಸ್ಟೇ ಆಗಿದ್ರು. ಅವರು ಒಂದು 2 days ಬಿಟ್ಕೊಂಡ್ ಬಂದ್ರು. ಯಾಕಪ್ಪ ಅಂತಂದ್ರೆ ಇಲ್ಲಿ ನಮ್ಮ ಮನೇಲೆಲ್ಲ ಸ್ವಲ್ಪ ಎಲ್ಲ ಹಾಗಾಗಿ ಬಿಟ್ಬಿಟ್ಟು ಹೊಂಟೋಗಿದ್ರಲ್ಲ, ಸೊ ಕ್ಲೀನ್ ಮಾಡ್ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಆಮೇಲೆ ಬಂದ್ರು. ನಾವು ಮಗು ಇತ್ತಲ್ಲ, ಮತ್ತೆ ನನ್ ಮಗ ಬೇರೆ ಸ್ವಲ್ಪ ತೀಟೆ ಜಾಸ್ತಿ. ಸೊ ಅದಕ್ಕೋಸ್ಕರನೇ ಮಗು ಮತ್ತೆ ನಮ್ಮ ಮಕ್ಳನ್ನ ನಾವ್ ಯಾರು ಕರ್ಕೊಂಡ್ ಹೋಗ್ಲಿಲ್ಲ. ನಾನು ಮತ್ತೆ ನಮ್ಮ ಅಕ್ಕ ಇಬ್ರುನು ಅವ್ರ ಮನೇಲೆ ಇದ್ದು, ನಮ್ಮ ಅಕ್ಕನ ಮನೇಲಿ. ಅವರು ಸರಿ ಆಯ್ತು ಮನೆಯೆಲ್ಲ ಕ್ಲೀನ್ ಮಾಡ್ಬೇಕು ಅಂದ್ಬಿಟ್ಟು ಹೊರಟ್ರು ಅವ್ರ ಮುಂದೆನೆ. ನೀವು ಒಂದು ತಿಥಿ, ಒಂದು ಮಾಮೂಲಿ ದಿವ್ಸ, ನಮ್ ಕಡೆ ದಿವ್ಸ ಅಂದ್ರೆ ತಿಥಿ ಅಂತ ಅಂತೀವಿ. ಒಂದು 2 ದಿನ ಮುಂಚೆಗೆ ಬನ್ನಿ, ಇಲ್ಲಾಂದ್ರೆ 1 ದಿನ ಇರೋಂಗೆ ಬನ್ನಿ. ಸುಮ್ನೆ ಮಕ್ಳು ಇಟ್ಕೊಂಡು ಏನು ಮಾಡೋದಿಕ್ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಅವರು ಮುಂದೆಗೆ ಹೋದ್ರು. ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಬೇಕಲ್ಲ, ಸ್ವಲ್ಪ ಏನು ಫುಲ್ಲೇ ಕ್ಲೀನ್ ಮಾಡ್ಬೇಕು. ಅಂದ್ರೆ ಪಾತ್ರೆ ಎಲ್ಲ ತೊಳೆಯೋದು, ಮತ್ತೆ ಬೆಡ್ಶೀಟ್ಗಳು, ಬಟ್ಟೆಗಳು ಎಲ್ಲ ಇರುತ್ತಲ್ಲ, ಸೊ ಅದೆಲ್ಲ ನೀಟಾಗಿ ಇದ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವರು ಹೋಗ್ಬಿಟ್ರು. ನಾವು ಆಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಆಮೇಲೆ ಹೋದ್ವು. ಸೊ ನಮ್ಮತ್ತೆ ಮನೇನು ಕೂಡ ಅಲ್ಲೇ ಇರೋದು. ನಮ್ಮತ್ತೆ ಮನೆಗೆ ಹೋಗ್ದೇನೆ ಯಾಕಪ್ಪ ನಮ್ಮ ಅಕ್ಕನ ಮನೆಗ್ ಬಂದಿದೀನಿ ಅಂತ ಅಂದ್ರೆ, ಇನ್ನೇನು ನಮ್ಮ ಮಗುಗೆ ಈ ತಿಂಗಳು 22 ಬಂದ್ರೆ 8 9ಕ್ಕೆ ಬೀಳುತ್ತೆ. ಸೊ ಅವಾಗಿಂದಾನೇ ನಮ್ಮ ಅಮ್ಮನ ಮನೇಲಿ ಇದೀವಿ. ಸೊ ನಾಮಕರಣ ಮಾಡ್ಕೊಂಡು ಒಟ್ಟಿಗೆ ಕಳಿಸ್ತೀವಿ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಇಷ್ಟ ದಿನನೇ ಇದೆಯಾ, ಬೇಡ ಹೋಗ್ಬೇಡ, ಇನ್ನೊಂದ್ ಸ್ವಲ್ಪ ದಿನ ಅಲ್ವಾ, ಒಟ್ಟಿಗೆ ಮುಗಿಸ್ಕೊಂಡು ಹೋದ್ರಾಯ್ತು. ಇಲ್ಲೇ ರಜಿನಿ ಮನೆ, ಅಂದ್ರೆ ರಜಿನಿ ಅಂದ್ರೆ ನಮ್ಮ ಅಕ್ಕ, ಸೊ ಅವ್ರ ಮನೇಲೆ ಇರು ಅಂತ ಹೇಳ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟು ಹೋಗಿದ್ರು. ಸೊ ನಾವೆಲ್ಲ ಅವ್ರ ಮನೇಲೆ ಇದ್ದು. ಹ್ಮ್ ಇದ್ಮೇಲೆ ಮಾಮೂಲಿ ಇವಾಗ ಹೋಗೋದು ಬರೋದು ಇದ್ದಿದ್ದೆ ಅಲ್ವಾ. ಸೊ ನಮ್ಮ ಮಾವ ನಮ್ಮ ಅತ್ತೆ ಅಲ್ಲೇ ಇರ್ತಿದ್ರಲ್ಲ, ಸೊ ಅವರು ಹೋಗಿ ಬಂದು ನೋಡ್ಕೊಂಡು ಹೋಗೋದು. ಸೊ ಆ ರೀತಿ ಮಾಡ್ತಾ ಇದ್ರು. ಅಂದ್ರೆ ಮನೆಗ್ ಹೋಗ್ಬಾರ್ದು ಅಂತ ಅಷ್ಟೇನೆ. ನಾವು ಹೋದ್ರೆ ಅಂದ್ರೆ 4-5ಕ್ಕೆ ಬಿದ್ದಿರುತ್ತಲ್ಲ, ಸೊ ಅಂತ ಟೈಮಲ್ಲಿ ಹೋಗ್ಬೇಕು. ಅಂತ ಟೈಮಲ್ಲಿ 1-2 ದಿನ 3 ದಿನ ಇದ್ಬಿಟ್ಟು ಬರ್ಬೋದು. ಇನ್ನು 9 ತಿಂಗಳ ನಾಮಕರಣಕ್ಕೆ ಅಂತ ಹೋಗ್ತಿದ್ದಿದ್ದು ಅಷ್ಟೇನೆ. ನಾಮಕರಣ ಮುಗಿಸ್ಕೊಂಡು ಮಾಮೂಲಿ ನಮ್ಮ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು. ಸೊ ನಮ್ಮ ಮನೆಯವ್ರು ಕೂಡ ಅಲ್ಲೇ ಇದ್ರಲ್ಲ, ಅವರು ಮಾಮೂಲಿ ಕೆಲ್ಸಕ್ಕೆ ಹೋಗ್ತಾರಲ್ಲ, ಕೆಲ್ಸಕ್ಕೆ ಹೋಗೋಕಿನ್ನ ಮುಂಚೆನೆ ಬಂದು ಮಗು ಇರ್ತಲ್ಲ, ಸೊ ಮಗು ಜೊತೆ ನೋಡ್ಕೊಂಡು ಹಂಗೆ ಸ್ವಲ್ಪ ಹೊತ್ತಿದ್ದು ಹೋಗ್ತಿದ್ರು. ಅವರು ಕೂಡ ಬಂದಿದ್ರು. ನೈಟ್ ಕೂಡ ಬರ್ತಾರೆ, ಅಂದ್ರೆ ಡ್ಯೂಟಿ ಮುಗಿಸ್ಕೊಂಡು ಅವ್ರದ್ದು ಕೆಲ್ಸ ಎಷ್ಟೊತ್ತಿಗೆ ಮುಗೀತೋ ಅಷ್ಟೊತ್ತಿಗೆ ಬಂದು ಹಾಗೆ ಹೋಗ್ತಾರೆ. ಸೊ ಇವ್ರದ್ದೇನಪ್ಪಾ ಅಂತ ಅಂದ್ರೆ, ಒಬ್ರಿಗಿನ್ನ ಒಬ್ರು ಹೆಚ್ಚು ತುಂಬಾನೇ ತೀಟೆ. ಈ ಕಡೆ ಹೋಗೋಣ ಅಂತ ಅನ್ನಕ್ಕೂ ಆಗಲ್ಲ, ಈ ಕಡೆ ಬಿಡಕ್ಕೂ ಆಗಲ್ಲ, ಆ ರೀತಿ ಆಗ್ಬಿಟ್ಟಿತ್ತು. ಒಬ್ರಾದ್ಮೇಲೆ ಒಬ್ರು, ಇಬ್ರು ಅಷ್ಟೇನೆ, ಹೇಳಿದ ಮಾತಂತೂ ಒಂಚೂರು ಕೇಳಲ್ಲ. ಅದ್ರಲ್ಲಿ ಇನ್ನೊಬ್ಳು ಬೇರೆ ಇದ್ದಾಳೆ. 3 ಜನ ಸೇರ್ಕೊಂಡ್ಬಿಟ್ರೆ ಹಿಡಿಯೋದಿಕ್ಕೆ ಆಗೋದಿಲ್ಲ. ಸೊ ನನ್ ಮಗುನ ಅಡ್ಮಿಷನ್ ಬೇರೆ ಇತ್ತು, ಸೊ ಅವ್ನ್ ಕೂಡ ಅಡ್ಮಿಷನ್ ಮಾಡ್ಬೇಕಾಗಿತ್ತು. ಸ್ಕೂಲ್ ಬೇರೆ ಓಪನ್ ಆಗಿತ್ತಲ್ಲ, ಸೊ ಅಡ್ಮಿಷನ್ ಮಾಡ್ಬರೋಣ ಅಂತ ಹೇಳ್ಬಿಟ್ಟು, ಹೇಗಿದ್ರು ನಮ್ಮ ಅಮ್ಮನ ಮನೇಲಿ ಇದ್ದಾನ, ಸೊ ಇನ್ನ ಅಡ್ಮಿಷನ್ ಮಾಡಿರ್ಲಿಲ್ಲ. ಸೊ ಅಡ್ಮಿಷನ್ ಮಾಡ್ಬೇಕಾಗಿತ್ತು, ಅವ್ನು ಅಡ್ಮಿಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಕೂಲ್ ಹತ್ರ ಕರ್ಕೊಂಡು ಹೋಗಿದ್ದೆ. ಇವಾಗಿನ ಸ್ಕೂಲ್ ಫೀಸ್ ಕೇಳಿದ್ರೆ ಯಾರಿಗೂ ಶಾಕ್ ಆಗ್ಬಿಡುತ್ತೆ. ಅಷ್ಟು ಸ್ಕೂಲ್ ಫೀಸ್ ಕಟ್ಟೋ ಅಷ್ಟ್ರಲ್ಲೇ ಸಾಕ್ ಅನ್ಬಿಡುತ್ತೆ. ಸೊ ನಮ್ ಕಾಲದಲ್ಲ ನಾವ್ ಓದುವಾಗ ಅಷ್ಟೊಂದು ಡೊನೇಷನ್ ಇರ್ಲಿಲ್ಲ, ಅಷ್ಟೊಂದು ಫೀಸ್ ಕೂಡ ಇರ್ಲಿಲ್ಲ. ಎಲ್ಲಾ ಒಂದೇ ಸಲಿ ಆಗ್ಬಿಡ್ತಿತ್ತು. ಇವಾಗ ಸ್ಟಾರ್ಟಿಂಗ್ ಹೋಗ್ಬೇಕು ಅಂದ್ರೆ ಮಕ್ಳಿಗೆ 1 ಲಕ್ಷ 1.5 ಲಕ್ಷ ಕ್ಯಾಶ್ ಇರ್ಲೇಬೇಕಾಗುತ್ತೆ ಸ್ಟಾರ್ಟಿಂಗ್ ಸ್ಕೂಲ್ ಸೇರ್ಸ್ಬೇಕು ಅಂತಂದ್ರೆ. ಇನ್ನ 3 ವರ್ಷಕ್ಕೇನೆ ಅಷ್ಟೊಂದು ದುಡ್ಡು ಅಂತಂದ್ರೆ, ಇನ್ನ ಅವರು ಓದಿ ಮುಗ್ಸೋವರ್ಗು ಇನ್ನೆಷ್ಟು. ನಾವೆಲ್ಲಾ ಡಿಗ್ರಿ ಮುಗ್ಸಿದ್ರು ನಮ್ದು 1-1.5 ಲಕ್ಷ ಆಗಿರ್ಲಿಲ್ಲ. ಸೊ ಅಷ್ಟಕ್ಕೆಲ್ಲ ಮುಗ್ದೋಗಿತ್ತು ನಮ್ದು. ಸೊ ಅವನು ಕೂಡ ಅಡ್ಮಿಷನ್ ಮಾಡ್ಸೋಣ ಅಂತ ಅಂದ್ಬಿಟ್ಟು ಕರ್ಕೊಂಡ್ ಹೋಗಿದ್ದೆ. ಸೊ ಅಡ್ಮಿಷನ್ ಮಾಡ್ಸ್ಬಿಟ್ಟು ಬಂದೆ. ನನ್ ಮಗಳು ಕೂಡ ಮಲಗಿದ್ರು, ಇನ್ನು ಎದ್ದಿರ್ಲಿಲ್ಲ. ಸೊ ಅವಳು ಎಲ್ಲ ಸ್ವಲ್ಪ ಮಲಗಿದ್ ಎದ್ದಾದ್ಮೇಲೆ ಎದ್ಲು. ಇಲ್ಲಿ ಈ ಕಡೆ ಇವರೆಲ್ಲ ಮಕ್ಳನ್ನ ಮಲಗ್ಸೋಣ ಅಂತ ಅಂದ್ಬಿಟ್ಟು ಇವ್ರು ಕೂಡ ಈ ಕಡೆ ಎಲ್ಲ ಮಲಗಿದ್ರು. ಅವ್ರು ಮಲ್ಕೊಂಡ್ರೇನೆ ಮನೆ ಎಲ್ಲ ಫುಲ್ ಶಾಂತಿ ಅನ್ನೋದು. ಇಲ್ಲ ಅಂದ್ರೆ ಫುಲ್ ಎಲ್ಲ ಗಜಿಬಿಜಿ ಅಂತ ಇರುತ್ತೆ. ಸೊ ಟೀ ಕಾಫಿ ಎಲ್ಲ ಕಾಯಿಸಿದ್ಲು ನಮ್ಮ ಅಕ್ಕ, ಅದು ಕೂಡ ಎಲ್ಲ ಆಯ್ತು. ಮತ್ತೆ ದೋಸೆಗೆ ನೆನೆ ಹಾಕೋಣ ಅಂತ ಹೇಳ್ಬಿಟ್ಟು ಮಾರ್ನಿಂಗ್ ದೋಸೆ ಮಾಡೋದಿಕ್ಕೆ ಅಂತ ಅಂದ್ಬಿಟ್ಟು ಅಕ್ಕಿ ನೆನೆ ಹಾಕಿದ್ಲು. ಸೊ ಅದು ಕೂಡ ಎಲ್ಲ ಅಕ್ಕಿ ಎಲ್ಲ ರುಬ್ಬಿ ಅವಳು ಕೂಡ ಎಲ್ಲ ಇದ್ ಮಾಡ್ಕೊಂತ ಇದ್ಲು. ಪಾಪ ಅವಳಿಗೆ ತುಂಬಾ ಕೆಲಸ ಜಾಸ್ತಿ ಅಂತಾನೆ ಅನ್ಬೋದು. ಈ ಕಡೆ ಮಗು ಬೇರೆ ಇತ್ತು, ಸೊ ಅವಳಿಗೆ ಸ್ನಾನ ಮಾಡಿಸ್ಬೇಕಾಗಿತ್ತು. ಮತ್ತೆ ಅವಳದು
ಅಂದ್ರೆ ಇವಾಗ 4 ಜನ ಮಕ್ಳು ಒಂದೇ ಮನೇಲಿ ಅಂತ ಅಂದ್ರೆ ಎಲ್ರಿಗೂ ಅಬ್ವಿಯಸ್ಲಿ ಕೆಲಸ ಜಾಸ್ತಿನೇ ಇರುತ್ತೆ. ಸೊ ಅವರು ತಿನ್ನು ಕಕ್ಕ ಮಾಡು ತಿನ್ನು ಕಕ್ಕ ಮಾಡು ಹೋಗಿ ಮಲ್ಗು ಅಂತ ಅನ್ನೋದೇ ಆಯ್ತು. ಸೊ ಹಾಗೆ ಎಲ್ಲಾ ಆಯ್ತಾ ನೈಟ್ ಕೂಡ ಆಯ್ತು. ಆ ಎಲ್ಲ ಟೈಮ್ ಪಾಸ್ ಎಲ್ಲ ಆಯ್ತು. ಅಂದ್ರೆ ಒಂದಿನ 2 ದಿನ ಟೈಮ್ ಪಾಸ್ ಅಲ್ಲ ಇದು. ಮಿನಿಮಮ್ ಅಂದ್ರು 1 ವಾರ ಇದ್ದು ನಾವು ಅವ್ರ ಮನೇಲಿ. ಸೊ ಹಾಗೆ ಲೇಟ್ ಕೂಡ ಆಯ್ತು. ಎಲ್ಲ ಮಲ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನನ್ ಮಗನ ಮಲ್ಕೊ ಅಂತ ಹೇಳಿ ಸಾಕಾಯ್ತು. ಅವ್ನು 20 ಸಲ ಎದ್ದಿ ಬರ್ತಿದ್ದ. ಸೊ ಅವನು ಹೊರಗಡೆ ಮಲಗ್ಸಿದ್ದು, ಯಾಕಂದ್ರೆ ಬೇಬಿ ಇತ್ತಲ್ಲ. ಸೊ ಕಾಲ್ ಹಾಕ್ಬಿಡ್ತಾನೆ ಅಂತ ಅನ್ಬಿಟ್ಟು ಅವನು ಹೊರಗಡೆ ಮಲ್ಸೋಣ ಅಂತ ಅನ್ಕೊಂಡು, ಬಟ್ ಅವನು ಹೊರಗಡೆ ಮಲ್ಕೊಳ್ಳಿಲ್ಲ. ಒಳಗಡೆನೆ ಬರ್ತೀನಿ ಅನ್ಬಿಟ್ಟು ಬಂದ. ಸರಿ ಆಯ್ತು ಅಡ್ಜಸ್ಟ್ ಮಾಡ್ಕೊಂಡ್ ಮಲ್ಕೊಳ್ಳೋಣ ಅಂತ ಅನ್ಬಿಟ್ಟು ನಾನು, ನಮ್ಮ ಅಕ್ಕ, ಮತ್ತೆ ನಮ್ಮ ಅಕ್ಕನ ಮಗಳು, ಮತ್ತೆ ನನ್ ಮಗ, ಮತ್ತೆ ನನ್ ಮಗಳು 4 ಜನ ಮಲ್ಕೊಂಡು 5 ಜನ. ಮತ್ತೆ ಹೊರಗಡೆ ನಮ್ಮ ಅಕ್ಕನ ಮಗ ಮತ್ತೆ ಅವ್ರ ಹಸ್ಬೆಂಡ್ ಹೊರಗಡೆ ಮಲ್ಕೊಂಡಿದ್ರು. ಸೊ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡಿಂಗ್ ಮಾಡ್ತಾ ಇದೀನಿ. ಯಾರು ಹೊಸದಾಗಿ ನನ್ನ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಗೊತ್ತಲ್ಲ, ಒಂದೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಕೀಪ್ ವಾಚಿಂಗ್, ಕೀಪ್ ಸ್ಮೈಲಿಂಗ್.